ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತು ಶುಕ್ರವಾರ ಮಧ್ಯಾಹ್ನ 12:30 ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಕೆಲಸ ಎಲ್ಲ ಮುಗಿಸಿ ಪೂಜೆನೂ ಆಯಿತು. ಆಲ್ರೆಡಿ ಆವಾಗಲೇ ಆಯಿತು. 12 ಗಂಟೆ ಅಷ್ಟರಲ್ಲಿ ದೀಪ ಹಚ್ಚಿದೆ. ಈಗ ಅಡುಗೆ ಮಾಡಬೇಕು. ಹಾಗೆ ಇವತ್ತು ನನ್ನ ಡೈಲಿ ರೋಟೀನ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಡೈಲಿ ವ್ಲಾಗ್ ಮಾಡೋಣ ಅಂತ ಇನ್ಮೇಲೆ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ದಿನ ಟ್ರೈ ಮಾಡ್ತೀನೋ ಗೊತ್ತಿಲ್ಲ. ಹಾಗೆ ಇವತ್ತು ನನ್ನ ಡೈಲಿ ರೋಟೀನ್ ಹೇಗಿರುತ್ತೆ ನನ್ನ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಹಳೆ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಈಗ ಅಡುಗೆ ಮಾಡಬೇಕು. ನಮ್ಮ ಮನೇಲಿ ನಾನ್ ವೆಜ್ ತರ್ತೀನಿ ಅಂತ ಹೇಳಿದರೆ ತುಂಬ ದಿನ ಆಯಿತು. ನಮ್ಮ ಮನೆಗೆ ಜಾಸ್ತಿ ಮಾಡೋಲ್ಲ ನಾನ್ ವೆಜ್ಜು. 1-2 ತಿಂಗಳು 3 ತಿಂಗಳು ಈ ಥರ ಮಾಡ್ತೀವಿ. ಅದಕ್ಕೋಸ್ಕರ ನನ್ನ ಮಗನಿಗೋಸ್ಕರ ಮಾಡಬೇಕಷ್ಟೇ. ಅದಕ್ಕೋಸ್ಕರ ಇವತ್ತು ಚಿಕನ್ ತರ್ತೀನಿ ಅಂತ ಹೇಳಿದರೆ ಚಿಕನ್ನಲ್ಲಿ ನೋಡೋಣ ಏನು ಮಾಡೋದು ಅಂತ ಗೊತ್ತಿಲ್ಲ. ಮಾಮೂಲಿ ಸಾಂಬಾರು ಮಾಡಲೇಬೇಕು. ನಾನು ಸ್ವಲ್ಪ ಏನಾದ್ರು ಫ್ರೈಯೋ ಇಲ್ಲ ಬಿರಿಯಾನಿನೋ ಏನಾದರೂ ಮಾಡೋಣ, ಪೆಪ್ಪರ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡ್ರೈ ಫ್ರೈಯೋ ನೋಡೋಣ, ಟ್ರೈ ಮಾಡ್ತೀನಿ. ಹಾಗೆ ಈಗ ಬಟ್ಟೆ ಒಣಗಿ ಹಾಕಬೇಕು. ಆಗಲೇ ಮೋಡ ಆಗೈತೆ ಇವತ್ತು. ನಾಳೆ ಸ್ಕೂಲ್ ಡ್ರೆಸ್ ಎಲ್ಲ ಇನ್ನೂ ವಾಶ್ಗೆ ಹಾಕಿದೆ. ಕೆಲಸ ಮಾಡಿಕೊಂಡು ಮರ್ತೇ ಬಿಟ್ಟಿದ್ದೀನಿ. ಈಗ ಹೋಗಿ ಬಟ್ಟೆ ಒಣಗಿ ಹಾಕ್ಬಿಟ್ಟು ಬರಬೇಕು ಅಷ್ಟೇ ಗೈಸ್. ಬನ್ನಿ, ನಮ್ಮ ಮನೆಯವ್ರು ತಂದ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ಬಟ್ಟೆ ಒಣಗಿ ಹಾಕ್ಬಿಟ್ಟು ಬರೋಣ ಬನ್ನಿ. ತಂದಿದ್ದಾರೆ. ಅದಕ್ಕಿಂತ ಮುಂಚೆ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ. ಖಾಲಿ ಆಗಿತ್ತು ನಾನು ಮಾಡಿದ್ದು. ಆಗಲೇ 1 ತಿಂಗಳಿಂದ ಏನೋ ಮಾಡಿದೆ ಅನಿಸುತ್ತೆ. ಸ್ವಲ್ಪನೇ ಮಾಡ್ಕೊಂಡಿದ್ದೆ, ಖಾಲಿ ಆಗಿರುತ್ತೆ. ಈಗ ಅದನ್ನು ಫಸ್ಟು ಮಾಡಿಟ್ಕೊಂಬಿಡೋಣ. ಚಿಕನ್ ತಂದು ಕೊಟ್ಟಿದ್ದಾರೆ. ಚಿಕನ್ನು ಫ್ರೈ ಮತ್ತು ಸಾಂಬಾರು ಮಾಡೋಣ ಅಂತ. ಫಸ್ಟ್ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ತೊಗೊಂಡಿದ್ದೀನಿ. ಇದು 100 ಗ್ರಾಮ್ ಇರ್ಬೋದೇನೋ, 100-150 ಗ್ರಾಮ್ ಇರ್ಬೋದು ಬೆಳ್ಳುಳ್ಳಿ. ಹಾಗೆ ಶುಂಠಿ ಸ್ವಲ್ಪ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಇದ್ದು ಶುಂಠಿ ಕಮ್ಮಿ ಇರಬೇಕು. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ, ಇಷ್ಟು ಮೂರನ್ನು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳೋದು. ಇಷ್ಟೇ ಸಿಂಪಲಾಗಿ ಮಾಡ್ಕೊಬೋದು. ಅದಕ್ಕೋಸ್ಕರ ಈಗ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಬಿಡೋಣ. ಆಮೇಲೆ ಸಾಂಬಾರಿಗೆ ಫ್ರೈಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳೋಣ. ಒಂದು ಜಾರಿಗೆ ಶುಂಠಿ ಬೆಳ್ಳುಳ್ಳಿ, ಹಾಗೆ ನೋಡಿ ಮಸಾಲೆ ಸ್ಪೂನು, ಇದು ಮಸಾಲೆ ಸ್ಪೂನಲ್ಲಿ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು, ಇದಕ್ಕೆ ಬೇಕಾದ್ರೆ ನೀವು ಗ್ರೀನ್ ಚಿಲ್ಲಿನೂ ಆ್ಯಡ್ ಮಾಡ್ಕೋಬೋದು. ಅಷ್ಟೇ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ನೀರು ಹಾಕ್ಕೋತೀನಿ ಅಷ್ಟೇ ಸಾಕು. ಇದಕ್ಕೆ ಬೇಕಾದ್ರೆ ನೀವು ಗ್ರೀನ್ ಚಿಲ್ಲಿನೂ ಆ್ಯಡ್ ಮಾಡ್ಕೋಬೋದು. ಹಾಗೆ ಪುದೀನೂ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡಿ ಇಟ್ಕೋಬೋದು. ಅಂದರೆ ಗ್ರೀನ್ ಚಿಲ್ಲಿ ಎಲ್ಲದಕ್ಕೂ ಯೂಸ್ ಮಾಡೋದಿಲ್ಲ. ಅದಕ್ಕೋಸ್ಕರ ಬರೀ ಶುಂಠಿ ಬೆಳ್ಳುಳ್ಳಿ ಮತ್ತು ಅರಿಶಿನ ಇಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳೋದು ಅಷ್ಟೇ. ನೋಡಿ ಈ ಥರ ಪೇಸ್ಟ್ ಮಾಡ್ಕೊಳೋದು. ಇದನ್ನು ಒಂದು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ನನಗೆ 1 ತಿಂಗಳು ಬರುತ್ತೆ. 1 ತಿಂಗಳು ಬರುತ್ತೆ ಅಷ್ಟೇ. ಏನು 1 ತಿಂಗ್ಳಿಗೆ ಒಂದು ಸಲ ಎಷ್ಟೆಷ್ಟು ಮಾಡಿ ಇಟ್ಕೊಂಡ್ರೆ ಆಯ್ತಪ್ಪ, ಫ್ರೀ ಟೈಮ್ ಇದ್ದಾಗ ಅಷ್ಟೇ. ಇದನ್ನು ಒಂದು ಬಾಕ್ಸ್ಗೆ ಹಾಕಿ ಫ್ರಿಜ್ಗೆ ಇಟ್ಕೊಳೋದು. ಅರಿಶಿನ ಎಂತಕ್ಕೆ ಹಾಕೋದು ಅಂದರೆ ಸ್ಮೆಲ್ ಇರೋಲ್ಲ ಅಷ್ಟು. ಈಗ ನಾವು ಏನಾದ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಗಡಿಯಿಂದ ತಂದು ನೋಡಿ ನೀವು, ಸ್ಮೆಲ್ಲು ಫ್ರೆಶ್ ಆಗಿದ್ರೂ ಅದು ಒಂಥರ ಸ್ಮೆಲ್ ಇರುತ್ತೆ. ಈ ಅರಿಶಿನ ಹಾಕೋದ್ರಿಂದ ಅಷ್ಟು ಸ್ಮೆಲ್ ಇರೋಲ್ಲ. ನೀವು 1 ತಿಂಗಳು ಇಟ್ಕೊಂಡ್ರೂ ಶುಂಠಿ ಬೆಳ್ಳುಳ್ಳಿದು ಅಷ್ಟು ಸ್ಮೆಲ್ ಬರೋಲ್ಲ. ಅದಕ್ಕೋಸ್ಕರ ನಾನು ಅರಿಶಿನ ಹಾಕ್ಕೋತೀನಿ. ಚೆನ್ನಾಗಿರುತ್ತೆ. ಹಳೆ ಸ್ಟಾಕ್ ಅಂತ ಅನ್ಸಲ್ಲ. ಜಾರಿಗೇ ಈಗ ಸಾಂಬಾರು ರುಬ್ಕೊಳಕ್ಕಾಗುತ್ತೆ. ನೋಡಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಅಂತಲೇ ಎತ್ತಿಟ್ಟಿದ್ದೀನಿ. ಇಷ್ಟ ಆಗೈತೆ. ಇದನ್ನು 1 ತಿಂಗಳ ಮಟ್ಟಿಗೆ ಯೂಸ್ ಮಾಡ್ಕೋಬೋದು. ನೋಡಿ ಈಗ ಇದನ್ನ ಫ್ರಿಜ್ಜಿಗೆ ಈಗ ನೆಕ್ಸ್ಟು ಸಾಂಬಾರಿಗೆಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡು, ನೋಡಿ ಸಾಂಬಾರಿಗೆ ಮಾಮೂಲಿ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಟೊಮೊಟೊ, ಒಣಮೆಣಸಿನ್ಕಾಯಿ, 2 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, 2 ಕಾಳುಮೆಣಸು ಹಾಕಿದ್ದೀನಿ. ಹಾಗೆ ತೆಂಗಿನಕಾಯಿ, ಗಸಗಸೆ, ಚಕ್ಕೆ, ಲವಂಗ, ಸ್ವಲ್ಪ ಕಡಲೆ, ಹಾಗೆ ಕೊತ್ತಂಬರಿ, ಸ್ವಲ್ಪ ಪುದೀನ ಇಷ್ಟೇ. ಹಾಗೆ ಇಷ್ಟೇ. ಇದು ಸ್ವಲ್ಪ ತಣ್ಣಗಾಗೈತೆ, ಆವಾಗಲೇ ನಾನು ಹುರಿದಿಟ್ಟಿದ್ದೆ. ಈಗ ಇದಕ್ಕೆ ನಾನು ಧನಿಯಾ ಪುಡಿ ಹಾಕ್ಕೊಂಡು ರುಬ್ಬಿ ಸಾಂಬಾರು ರೆಡಿ ಮಾಡ್ಕೊಳ್ಳೋಣ. ಆಮೇಲೆ ಇವತ್ತು ಹೊಸ್ದಾಗಿ ರೆಸಿಪಿನ ಟ್ರೈ ಮಾಡ್ತಾಯಿದ್ದೀನಿ. ಯಾವಾಗೋ ಒಂದು ಸಲ ಮಾಡಿದ್ದೆ, ಅಮ್ಮನ ಮನೇಲಿ ಏನೋ ಮಾಡಿದ್ದೆ ಅನಿಸುತ್ತೆ. ಅದನ್ನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಪಾಲಕ್ ಸೊಪ್ಪಿತ್ತು, ಪಾಲಕ್ಕು ಪುದೀನ ಹಾಕಿ
ಗ್ರೀನ್ ಚಿಕನ್ ಮಾಡ್ತಾಯಿದ್ದೀನಿ. ಬನ್ನಿ ಫಸ್ಟ್ ಟೈಮ್ ನಿಮಗೆ ತೋರಿಸ್ತಾ ಇದ್ದೀನಿ, ನಿಮಗೆ ಫಸ್ಟ್ ಟೈಮ್ ಶೇರ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ತುಂಬ ದಿನದಿಂದ ಕೇಳ್ತಾಯಿದ್ದೆ ಗ್ರೀನ್ ಚಿಕನ್ ಮಾಡಮ್ಮ ಅಂತೇಳಿ. ಅದಕ್ಕೋಸ್ಕರ ಪಾಲಕ್ ಸೊಪ್ಪಿತ್ತು, ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಇತ್ತು. ಮೆಂತ್ಯ ಸೊಪ್ಪನ್ನ ಒಗ್ಗರಣೆಗೆ ಹಾಕ್ಕೊಂಡು ಪಾಲಕ್ ಸೊಪ್ಪನ್ನ ಬೇಯಿಸಿ ಇಟ್ಟಿದ್ದೀನಿ. ಅದನ್ನೆಲ್ಲ ಇವಾಗ ಪೇಸ್ಟ್ ಮಾಡ್ಕೋಬೇಕು. ಫಸ್ಟು ಚಿಕನ್ ಸಾಂಬಾರು ಒಗ್ಗರಣೆ ಹಾಕಿ ಇಟ್ಬಿಟ್ರೆ ಆಮೇಲೆ ಫ್ರೈ ಮಾಡ್ಕೋಬೋದು ಅಷ್ಟೇ ಗೈಸ್. ನೋಡಿ ಗೈಸ್, ನಮ್ಮ ಮನೆ ಕುಕ್ಕು ಇವತ್ತು ಇವರೇ, ಮಿಸ್ಟರ್ ಕಾಂತರಾಜ್ ಅವರು. ಏನು ಮಾಡ್ತಿದ್ದೀರ ರೀ? ಚಿಕನ್ ಸಾಂಬಾರ್ ರೆಸಿಪಿ ತೋರಿಸ್ತೀರಾ ನಮಗೆ? ರೆಸಿಪಿ ತೋರಿಸ್ತೀರಾ ನಮ್ಮ ಫ್ರೆಂಡ್ಸ್ಗೆಲ್ಲ? ಸಾಕು. ಆ ಪೇಸ್ಟ್ಗೆ ರುಬ್ಬೋದಕ್ಕೆ ಏನೇನು ಹಾಕಿದ್ದೀರಾ ಅಂತ ಒಂದು ಸಲ ಹೇಳ್ತೀರಾ? ನೋಡಿ ಇದೆಲ್ಲ ಹಾಕಿದ್ದೀವಿ. ಅದು ಫ್ರೈಗೆ ರೀ ಹೆಲ್ಪ್ ಮಾಡಿಕೊಡ್ತಿದ್ದಾರೆ. ಈಗ ನಾನಿಲ್ಲಿ ಚಿಕನ್ ಫ್ರೈಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ. ಚಿಕನ್ ಫ್ರೈಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಹೀಗಿಲ್ಲಿ ಪೇಸ್ಟ್ ಮಾಡ್ಕೊಳೋದಕ್ಕೆ ರುಬ್ಬೋದಕ್ಕೆ ಅಂತೇಳಿ ಪುದೀನ, ಕೊತ್ತಂಬರಿ ಸೊಪ್ಪು, ಹಾಗೆ ಶುಂಠಿ, ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ ಲವಂಗ ತೊಗೊಂಡಿದ್ದೀನಿ. ಒಂದು 3 ಲವಂಗ ತೊಗೊಂಡಿದ್ದೀನಿ, ಒಂದಿಷ್ಟು ಚಕ್ಕೆ ತೊಗೊಂಡಿದ್ದೀನಿ ಅಷ್ಟೇ. ಶುಂಠಿ, ಬೆಳ್ಳುಳ್ಳಿ, ಹಾಗೆ ಹಸಿಮೆಣ್ಸಿನ್ಕಾಯಿ ಒಂದು 6 ಏನೋ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ತಿಕ್ನೆಸ್ ಬರಲಿ ಅಂತೇಳಿ ಅಷ್ಟೇ. ಬೇಕಾದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಗೆ ಇಲ್ಲಿ ನಾನು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಇತ್ತು, ಅದನ್ನು ಸ್ವಲ್ಪ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟು ಪೇಸ್ಟ್ ಮಾಡೋದಕ್ಕೆ ಸ್ವಲ್ಪ ಮೆಣಸು ಹಾಕೋತೀನಿ, ಇದ್ರ ಜೊತೆಗೆ ಅದನ್ನೂ ಹಾಕ್ತೀನಿ ರೀ. ಇದ್ರ ಜೊತೆಗೆ ಸ್ವಲ್ಪ ಮೆಣಸು, ಇಷ್ಟು ಪೇಸ್ಟ್ ಮಾಡೋದಕ್ಕೆ ಅಂತೇಳಿ. ಈಗ ಒಗ್ಗರಣೆಗೆ ಅಂತೇಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 2 ಹಸಿಮೆಣ್ಸಿನ್ಕಾಯಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮೀಡಿಯಮ್ ಸೈಜಲ್ಲಿ 1.5 ಒಂದು 2 ತೊಗೊಂಡಿದ್ದೀನಿ, ಸಣ್ಣ 2 ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ ಲಾಸ್ಟಿಗೆ ಹಾಕೋದಕ್ಕೆ ಅಂತೇಳಿ ಕೊತ್ತಂಬರಿ, ಪುದೀನ, ಹಾಗೆ ಸ್ವಲ್ಪ ಇಷ್ಟು ಮೆಂತ್ಯ ಸೊಪ್ಪಿತ್ತು, ಅದಕ್ಕೋಸ್ಕರ ಮೆಂತ್ಯ ಹಾಕೋದು ಫ್ರೈಗೆ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನು ತೊಗೊಂಡಿದ್ದೀನಿ. ಹಾಗೆ ಚಿಕನ್ ತೊಗೊಂಡಿದ್ದೀನಿ, ತೊಳೆದು ಇಟ್ಕೊಂಡಿದ್ದೀನಿ, ಅರ್ಶಿನ ಹಾಕಿ ತೊಳ್ಕೊಟ್ಟಿದ್ದಾರೆ ನಮ್ಮ ಮನೆಯವರು. ಇಷ್ಟೇ. ಈಗ ಇದನ್ನು ಪೇಸ್ಟ್ ಮಾಡಿಕೊಂಡು ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ನೆಲ್ಲ ಅದೇ ಜಾರಿಗೆ ಈಗ ಇದನ್ನೆಲ್ಲ ಹಾಕ್ಕೊಳ್ಳೋಣ ಇರಿ. ಇದ್ರ ಜೊತೆಗೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು, ಹಾಗೆ ಪಾಲಕ್ ಅಷ್ಟು ನನಗೆ ಟೇಸ್ಟ್ ಮಾಡ್ಕೊಳ್ಳೋಣ. ಹಾಗೆ ಚಿಕನ್ ಸಾಂಬಾರು ಕ್ಯಾಪ್ ಕ್ಲೋಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಿನ್ನೆ ಕ್ಯಾರೆಟ್ ಹಲ್ವಾ ಮಾಡಿದ್ನಲ್ಲ, ಇಷ್ಟೈತೆ. ಮಕ್ಕಳು ಸ್ನ್ಯಾಕ್ಸ್ಗೆ ಅಂತ ತೊಗೊಂಡೋಗಿದ್ದಾರೆ. ಈಗ ಕ್ಯಾರೆಟ್ ಹಲ್ವಾ ಸಕ್ಕತ್ತಾಗಿ ಬಂದೈತೆ ಗೈಸ್. ನಾನು ಸ್ವಲ್ಪ ಹಾಲು ಜಾಸ್ತಿ ಹಾಕ್ಕೊಂಡಿದ್ದೆ, ಚೆನ್ನಾಗಿರುತ್ತೆ ಅಂತಲೇ. ಸೂಪರಾಗೈತೆ. ಅದರಲ್ಲಿ ಫ್ರಿಜ್ಗೆ ಇಟ್ಕೊಂಡು ತಿನ್ನಬೇಕು, ಬಿಸಿ ತಿಂದರೆ ಅಷ್ಟು ಟೇಸ್ಟ್ ಇಲ್ಲ. ಫ್ರಿಜ್ಗೆ ಇಟ್ಕೊಂಡು ಕೂಲ್ ಆದಮೇಲೆ ತಿನ್ನಬೇಕು ಅಷ್ಟೇ. ಟ್ರೈ ಮಾಡಿ, ಮಿಸ್ ಇಲ್ಲದೆ. ಈಗ ನೋಡಿ ಪೇಸ್ಟು ಎಷ್ಟು ಗ್ರೀನಾಗಿ ಬಂದಿದೆ. ಈಗ ಪ್ಯಾನ್ ಬಿಸಿಗೆ ಇಟ್ಟಿದ್ದೀನಿ, ಬಿಸಿ ಆಗಲಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ, ಒಂದು 2ರಿಂದ 3 ಸ್ಪೂನ್ ಎಣ್ಣೆ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ. 2ರಿಂದ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕೋಣ. ಆಮೇಲೆ ಇದಕ್ಕೆ ನಾನಿಲ್ಲಿ ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ ಗೈಸ್. ಇಷ್ಟೇ ಇದ್ದಿದ್ದು, ಸ್ವಲ್ಪನೇ, ನೀವು ಬೇಕಾದ್ರೆ ಜಾಸ್ತಿ ಹಾಕೋಬೋದು. ಮೆಂತ್ಯ ಸೊಪ್ಪು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಕಹಿ ಕಹಿ ಇರುತ್ತಲ್ಲ, ಅದಕ್ಕೋಸ್ಕರ ಮೆಂತ್ಯನ. ಸ್ವಲ್ಪ ಪುದೀನೂ ಹಾಕೋತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ. ಈಗ ಇದಕ್ಕೆ ಚಿಕನ್ ಹಾಕೋಣ. ಇದಕ್ಕೆ ಹಾಕಿ ಅದು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಅರ್ಶಿನ ಹಾಕ್ಕೊಡ್ತೀನಿ, ಒಂದು 1/2 ಸ್ಪೂನು. ಮಸಾಲ ಮಿಕ್ಸ್ ಆಗಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಇನ್ನೊಂದು 5ರಿಂದ 6 ನಿಮಿಷ ಕುದಿಯಕ್ಕೆ ಬಿಡೋಣ. ಎಣ್ಣೆ ಎಲ್ಲ ತೇಲಿ ಬರಬೇಕು, ಅಲ್ಲಿವರೆಗೂ ನೋಡಿ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡಿರಬೇಕು. ಆವಾಗ ನಾನು ಸ್ವಲ್ಪ ಗ್ರೇವಿ ಥರನೇ ಮಾಡ್ಕೊಂಡಿದ್ದೀನಿ. ರೈಸ್ಗೆ ನನ್ನ ಮಗಳು ಸಾಂಬಾರು ತಿನ್ನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ.
ಸ್ಮೆಲ್ ಅಂತೂ ಸಕ್ಕತ್ತಾಗೈತೆ. ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಪುದೀನ ಮಿಕ್ಕಿದ್ರೆ ಹಾಕ್ಕೊತೀನಿ ನಾನು ಅಷ್ಟೇ. ಅಷ್ಟೇ ಗೈಸ್, ಇದನ್ನು ಆಲ್ಮೋಸ್ಟ್ ಆಯಿತು. ಗ್ರೀನ್ ಚಿಕನ್ ಹಾಕೊಂಡಿದ್ದಾರೆ. ಹೆಂಗೈತೆ ರೀ? ಪುದೀನ ಚಿಕನ್, ಪಾಲಕ್ ಪುದೀನ ಚಿಕನ್, ಪಾಲಕ್ ಸೊಪ್ಪು ಹಾಕಿದ್ದೀನಿ. ಚೆನ್ನಾಗಿದೆ ಟೇಸ್ಟು. ಇವತ್ತು ಡಿಫ್ರೆಂಟಾಗಿ ಮಾಡಿದ್ದೀನಿ. ಹೆಂಗೈತೆ? ಚೆನ್ನಾಗಿದೆ. ಫಸ್ಟ್ ಟೈಮ್ ತಿಂತಿರೋದಲ್ವ ನಾನು ಮಾಡಿರೋದು? ಇನ್ನೊಂದ್ಸಲ ತಿಂದಿದ್ದೀನಿ. ಈ ರೆಸಿಪಿ ಫಸ್ಟ್ ಟೈಮ್. ನಾನು ಅದನ್ನೇ ಹೇಳಿದ್ದು, ಈ ರೆಸಿಪಿ ಫಸ್ಟ್ ಟೈಮ್ ಅಲ್ವಾ ಅಂತ. ಚೆನ್ನಾಯ್ತಾ? ಮೊದಲು ಮಾಡೋಕ್ಕೂ ಇದಕ್ಕೂ ಅದು ಚೆನ್ನಾಗಿದೆ. ಡಿಫ್ರೆಂಟ್ ಐತೆ. ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ಹೆಲ್ತ್ ಬೆನಿಫಿಟ್. ಹೌದು ಗೈಸ್, ಪಾಲಕ್ ಸೊಪ್ಪು ಎಲ್ಲದಕ್ಕೂ ಯೂಸ್ ಮಾಡ್ಬೋದು, ಮಾಡಬೇಕು ಗೈಸ್. ಈಗ ಟೀ ಇಟ್ಟಿದ್ದೀನಿ. ಹಿಂದೆಗಡೆ ಕೆಲ್ಸಕ್ಕೆ ಬಂದಿದ್ದಾರೆ ತೋಟದಲ್ಲಿ, ಗರಿ ಎಲ್ಲ ಎತ್ತಾಕೋದಕ್ಕೆ ಅಂತೇಳಿ, ಹೊಲ ಹೊಡಬೇಕು ಅಂತೇಳಿ. ಅವರಿಗೆ ಟೀ ಬೆಳಗ್ಗೆ ಮಾಡಿಕೊಟ್ಟಿದ್ದೆ. ಈಗ ಒಂದ್ಸಲ ಮಾಡ್ಕೊಳ್ಳೋಣ ಅಂತೇಳಿ ಟೀ ಇಟ್ಟಿದ್ದೀನಿ. ಬನ್ನಿ ತೋಟದೊಳಗೆ ಹೋಗೋಣ. ನಮ್ಮ ಮನೆಯವರು ಕೂತಿದ್ದಾರೆ. ಬನ್ನಿ, ಇಲ್ಲಿ ಮರ್ವಿತಾವ್ರಿ. ಏನು ಬೇಕು ಇವತ್ತು? ಹೆಂಗೆ ಮಾಡಿದೆ? ಅದೇನೋ ಪ್ರಾಜೆಕ್ಟ್ ಮಾಡಿದ್ದಲ್ಲ ರಾತ್ರಿ, ಹೇಳ್ದಾ? ಸ್ಕಿಟ್ಟೆಲ್ಲ ಮಾಡ್ದ ನೀಟಾಗಿ? ಈಗ ಏನು ಬೇಕು ನಿಂಗೆ ತಿನ್ನೋಕ್ಕೆ? ಚಿಕನ್ ಮಾಡಿಲ್ಲ? ಯಾರು ಹೇಳಿದ್ರು? ಸರಿ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೋಬೇಕು, ಹಾಕ್ಕೊಡ್ತೀನಿ. ನೋಡಿ ಗೈಸ್, ನನಗೆ ಅಂತ ಕೊಟ್ಟಿರೋ ಚಾಕ್ಲೇಟ್ನ ಒಂದು ಬಿಚ್ಕೊಂಡು ತಿಂತಿದ್ದಾನೆ. ನನಗೆ ಅಂತ ಕೊಟ್ಟಿದ್ದಾನೆ ಅದು. ಓಪನ್ ಮಾಡೋದು ನನಗೆ ಹೇಳಿದ್ರೆ ಇದೇ ಗೈಸ್ ಗಿಫ್ಟು. ಇದೇ ಗಿಫ್ಟ್. ಸಾರದ ಜೊತೆ ಒಂದು ಗಿಫ್ಟ್ ಕೊಟ್ಟಿದ್ರಲ್ಲ, ಇದೇ ಚಾಕ್ಲೇಟ್. ಅಷ್ಟೇ, ನಂಗೆ ಅಷ್ಟು ಇಷ್ಟ ಆಗಲ್ಲ ಚಾಕ್ಲೇಟು ಇವೆಲ್ಲ. ಮನ್ವಿಗೆ ಊಟ ಕೊಟ್ಟು ಆಮೇಲೆ ತೋಟಕ್ಕೆ ಹೋಗಿ ಬರೋಣ. ಅಪ್ಪನ ಕೈಲಿ ಕಟ್ ಕಳಿಸ್ದೆ ಟೀನ. ಮಗನಿಗೆ ಊಟ ಕೊಟ್ಬಿಟ್ಟು ಆಮೇಲೆ ಹೋಗಿ ಬರೋಣ. ಮಗನಿಗೆ ಊಟ ಅಷ್ಟು ಸತ್ತೆ ಐತೆ ನೋಡು. ಏನೇನೋ ಹುಳ ಇದ್ರೂ ಕಾಣಲ್ಲ. ಸೀಬೆ ಗಿಡ ಅಂತೂ ಫುಲ್ಲೆಲ್ಲ ಬಳ್ಳಿ ಹಬ್ಬಿಟ್ಟೈತೆ. ಇದು ಸೀಮೆ ಬದನೆಕಾಯಿ. ಒಂದು ಸ್ಟಾರ್ಟಿಂಗಲ್ಲಿ ಒಂದೆರಡು ಸ್ವಲ್ಪ ಒಂದು 4-5 ಕಾಯಿ ಬಿಡ್ತಷ್ಟೇ. ಸುಮ್ಮನೆ ಹಬ್ಕೊಂಡು ಹೋಗ್ತಾ ಇದೆ. ಹಾಕ್ಬಿಡ್ತೀವಿ ಅಂತ ವೇಸ್ಟ್. ಫಸ್ಟ್ ಬುಡ್ದಿಂದ ತೆಗೀರಿ. ಈಗ ಸೀಬೆಕಾಯಿ ಎಲ್ಲ ಕಿಚ್ಚಾಗೈತೆ. ಸೀಬೆಕಾಯಿನ ಅಲ್ಲಿ ಒಳಗಡೆ ಹೋಗಿ ಹಲಸಿನಣ್ಣು ಅಲ್ಲಿ ಮೇಲೆಲ್ಲ ನೋಡಿ ಗೈಸ್, ಯಾವಾಗೋ ಒಂದ್ಸಲ ಈ ಗಿಡನ ಮನಿ ಪ್ಲ್ಯಾಂಟ ಬಿಸಾಕಿದೆ ಇಲ್ಲಿ ಅನಿಸುತ್ತೆ. ನೋಡಿ ಈಗ ಎಷ್ಟು ಉದ್ದ ಬೆಳ್ಕೊಂಡೈತೆ. ಇದನ್ನು ಕಿತ್ಕೋಬೇಕು. ಯಾವಾಗಾದ್ರೂ ಕಿತ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ, ದೊಡ್ಡದಾಗಲಿ ಒಂಚೂರು ಅಂತ ಹೇಳಿ ಅಷ್ಟೇ. ನಿಮಗೇನೋ ತೋರಿಸ್ತೀನಿ ಇರಿ, ಕಾಣುತ್ತೋ ಹಿಂಗೋ ಗೊತ್ತು. ನೋಡಿ, ಅಲ್ಲಿ ಫಸ್ಟ್ ತೆಂಗಿನ ಮರದಲ್ಲಿತ್ತು, ಅಲ್ಲಿಂದ ಇಲ್ಲಿ ಕಟ್ಟೈತೆ. ಸಂಜೆನು ಗೈಸ್, ಸಂಜೆನು ಅಷ್ಟೇ. ಬನ್ನಿ, ಸಂಜೆಲೆಲ್ಲ ಬಿಟ್ಕೊಂಡು ಇಲ್ಲೊಂದು ಕಿತ್ತಾಕೋರೆ, ಅಲ್ಲೊಂದು ಕಿತ್ತಾಕೋರೆ. ಆದರೆ ಆ ಹಲಸಿನಣ್ಣು ಚೆನ್ನಾಗಿಲ್ಲ ಗೈಸ್, ಟೇಸ್ಟ್ ಇಲ್ಲ ಅಷ್ಟು. ಬರೋ ವರ್ಷಕ್ಕೆ ನೋಡಬೇಕು. ಇದು ಫಸ್ಟ್ನೇ ಫಲ ಬಿಟ್ಟಿರೋದು, ಫಸ್ಟ್ ಟೈಮ್ ಬಿಟ್ಟಿರೋದು ಹಲಸಿನಣ್ಣು, ಅದಕ್ಕೆ ಚೆನ್ನಾಗಿಲ್ಲ ಅನಿಸುತ್ತೆ. ಕೆಲಸ ಮಾಡ್ತಾರೆ ಬನ್ನಿ.
ಮಾಡುತ್ತಿದ್ದಾರೆ. ಯಾಕೆ ಸರ್ ಗೊತ್ತಿದ್ದೀರಾ? ಬನ್ನಿರಿ, ಹೇಳೋಣ ಅಂತ ಬಂದೆ. ಬಾ ಇರಲಿ. ಆಟ ಆಡಬೇಕು. ಚೆನ್ನಾಯ್ತಾ?